ಹಾಯ್ ಫ್ರೆಂಡ್ಸ್, ಹಲೋ. ಇವತ್ತು ನೋಡಿ ನಾವು ಹೀರೆಕಾಯಿ ಇದೆ ಅಲ್ವಾ, ಹೀರೆಕಾಯಿ ಸಾಂಬಾರ್ ಥರ ಮಾಡ್ತೀನಿ. ಸ್ವಲ್ಪ ಗ್ರೇವಿ ಥರನೇ ಮಾಡೋದಿದು. ಈಗ ನೋಡಿ, ಕರೆಂಟ್ ಏನಾದರೂ ಇಲ್ಲ ಅಂದಾಗ ಈ ಥರನಾಗಿ ಈಸಿಯಾಗಿ ನಾವು ಹೇಗೆ ಹೀರೆಕಾಯಿ ಸಾಂಬಾರು ಮಾಡೋದು ಅಂತ ನೋಡೋಣ ಬನ್ನಿ. ಕೊಡ್ತೀನಿ ನೋಡಿ. ಇಲ್ಲಿ ಚಿಕ್ಕದಾಗಿ ಹೀರೆಕಾಯಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತೀನಿ. ಈ ಕೊಬ್ಬರಿ ಎಣ್ಣೆಗೆ ಆಲ್ರೆಡಿ ನಾನು 2 ಈರುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಚಿ ಇಟ್ಟಿದ್ದೀನಿ. ಅದನ್ನೇ ನಾವೀಗ ಈ ಆಯಿಲಿಗೆ ಹಾಕ್ಕೊಳ್ಳೋಣ. ನೋಡಿ, ಈಗ ಈರುಳ್ಳಿಯನ್ನು ಚೆನ್ನಾಗಿ ನಾವು ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಕಂದು ಬಣ್ಣಕ್ಕೆ ಬರೋ ಥರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಆಯಿಲಲ್ಲೇ. ನೋಡಿ, ಇದೀಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ವಾ. ಈಗ ಇದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತೀನಿ. ಹಾಗೆ ಇಲ್ಲಿ ನಾನು 2 ದೊಡ್ಡ ಟೊಮೆಟೊವನ್ನು ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಈ ಟೊಮೆಟೊ ಇದೆ ಅಲ್ವಾ, ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಇದು ಈರುಳ್ಳಿ ಜೊತೆಗೆ. ಅಲ್ಲಿ ತನಕ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಳ್ಳೋಣ ಈಗ, ಯಾಕಂದರೆ ಬೇಗ ಇದು ಬೆಂದ್ಬಿಡತ್ತೆ, ಅದಕ್ಕೋಸ್ಕರ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊ ಇದೆಯಲ್ಲ, ಸ್ಮ್ಯಾಶ್ ಆದ್ರೇ ಈ ಸಾರಿಗೆ ಒಳ್ಳೆ ಟೇಸ್ಟ್ ಬರೋದು. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ, ಟೊಮೆಟೊ ಬೇಗ ಸ್ಮ್ಯಾಶ್ ಆಗುತ್ತೆ, ಅದಕ್ಕೋಸ್ಕರ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಮ್ಮೆ. ಟೊಮೆಟೊ ಇದೆ ಅಲ್ವಾ, ಈ ಥರವಾಗಿ ಚೆನ್ನಾಗಿ ಇದು ಮಾಡಿ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡೋಣ. ಯಾಕಂದರೆ ಇದು ಆಯಿಲಲ್ಲೇ ಬೆಂದ್ರೇ ಇದು ಟೇಸ್ಟ್ ಚೆನ್ನಾಗಿ ಬರೋದು, ಅದಕ್ಕೋಸ್ಕರ. ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಹೀಗೆ ಲೋ ಫ್ಲೇಮಲ್ಲೇ ಬೇಯಲಿಕ್ಕೆ ಬಿಡೋಣ. ನೋಡಿ, ಈಗ ಆಲ್ರೆಡಿ ಇದು ಸ್ವಲ್ಪ ಹೊತ್ತಾಗಿದೆ. ನೋಡಿ, ಈಗ ಇದನ್ನು ನಾವು ಸೌಟ್ ತಗೊಂಡು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಯಾಕಂದರೆ ಇದು ಸಾಲ್ಟ್ ಎಲ್ಲ ಹಾಕಿದ್ರಿಂದ ಚೆನ್ನಾಗಿ ಬೆಂದಿರುತ್ತೆ ಇದು ಆಲ್ರೆಡಿ, ಅದಕ್ಕೋಸ್ಕರ. ಚೆನ್ನಾಗಿ ಈ ಥರ ನೋಡಿ ಸೌಟಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇಲ್ಲ ಸ್ಮ್ಯಾಶರ್ ಇದ್ದರೆ ಮಾಡ್ಕೋಬೋದು, ಆದರೆ ಈರುಳ್ಳಿ ಎಲ್ಲ ಫುಲ್ಲು ಸ್ಮ್ಯಾಶ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಟೊಮೆಟೊವನ್ನು ಮಾತ್ರ ಈ ಸೌಟಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಈ ಥರವಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈ ಸಾಂಬಾರಿಗೆ ಈರುಳ್ಳಿ ಮತ್ತು ಟೊಮೆಟೊ ಇದೆಲ್ಲ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ. ಈಗ ನಾವು ಹೆಚ್ಚಿಟ್ಕೊಂಡಿರುವಂಥ ಹೀರೆಕಾಯನ್ನು ಹಾಕ್ಕೊಳ್ಳೋಣ. ಹೀರೆಕಾಯಿ ಸಾಂಬಾರು ಮಾಡೋದಾದರೆ, ಕಾಯಿ ಹಾಕಿ ಸಾಂಬಾರು ಮಾಡೋದಾದರೆ ನಾವು ಯಾವಾಗಲೂ ದೊಡ್ಡದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಮಾಡಬೇಕಾದ್ರೆ ಚಿಕ್ಕದಾಗಿ ಹೆಚ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ತುಂಬ ಅತಿಯಾಗಿ ಬೇಯಿಸಬಾರ್ದು. ತುಂಬ ಅತಿಯಾಗಿ ಹೀರೆಕಾಯಿ ಬೆಂದರೆ ಫುಲ್ಲು ಸ್ಮ್ಯಾಶ್ ಥರ ಆಗೋಗಿರುತ್ತೆ, ಸಿಪ್ಪೆ ಮಾತ್ರ ಇರುತ್ತೆ, ಮತ್ತು ಅದರಲ್ಲಿ ಏನೂ ಇರೋದಿಲ್ಲ, ಅದಕ್ಕೋಸ್ಕರ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡೋಣ. ಯಾಕಂದರೆ ಹೀರೆಕಾಯಿಲೇ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಅದು ಚೆನ್ನಾಗಿ ನೀರೆಲ್ಲ ಬಿಟ್ಟಿರುತ್ತೆ. ನೋಡಿ, ಇದೀಗ ಲೈಟಾಗಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ನೋಡಿ, ಹೀರೆಕಾಯಿದಲ್ವಾ. ಈಗ ಒಮ್ಮೆ ಚೆನ್ನಾಗಿ ಇದೇ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ನಿಮಗೆ ಎಷ್ಟು ಸಾಂಬಾರು ಬೇಕು ನೋಡಿ ನೀರನ್ನು ಹಾಕ್ಕೊಳ್ಳಿ. ತುಂಬ ನೀರು ಹಾಕಲಿಕ್ಕೆ ಹೋಗಬೇಡಿ. ನಾನು ಇಲ್ಲಿ ಚಿಕ್ಕ ಗ್ಲಾಸಲ್ಲಿ 2 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದು ಆಮೇಲೆ ದಪ್ಪ ಆಗತ್ತೆ, ಇದು ಇಷ್ಟು ತೆಳು ಇದೆ ಅಂತ ಅಂದ್ಕೊಳ್ಬೇಡಿ. ಈಗ ಇದನ್ನು ನಾವು ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಯಾಕಂದರೆ ಮೊದಲಿಗೆ ನಾವು ಸ್ವಲ್ಪನೇ ಸಾಲ್ಟ್ ಹಾಕಿರೋದ್ರಿಂದ ಹೀರೆಕಾಯಿ ಸಪ್ಪೆ ಅಲ್ವಾ, ಹಾಗಾಗಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಚೆನ್ನಾಗಿ ಉಪ್ಪೆಲ್ಲ ಹಿಡಿದಿರುತ್ತೆ, ಅದಕ್ಕೋಸ್ಕರ. ಹೀರೆಕಾಯಿ ಸಾಂಬಾರು ಮಾಡಿದರೆ ಕೆಲವರು ತಿನ್ನೋದೇ ಇಲ್ಲ, ಹಾಗಿರೋರಿಗೆ ಈ ಥರವಾಗಿ ಮಾಡಿದರೆ ಚೆನ್ನಾಗಾಗುತ್ತೆ. ನೋಡಿ, ಈಗ ಇದು ಸ್ವಲ್ಪ ಕುದಿ ಬರ್ತಾ ಇದೆ ನೋಡಿ, ಈಗ ಸೈಡಲ್ಲಿ.
ಈಗ ಇದಕ್ಕೆ ನಾನು ಏನು ಹೇಳಿ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ತೀನಿ. ಈಗ ನೋಡಿ ಖಾರಕ್ಕೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಚಿಲ್ಲಿ ಪೌಡರ್. ಯಾಕಂದರೆ ತುಂಬ ಖಾರ ಆದರೆ ಮತ್ತೆ ನಾವು ಇಲ್ಲಿ ಸಾಂಬಾರ್ ಪೌಡರನ್ನು ಯೂಸ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಖಾರ ನೋಡಿ ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಖಾರ ಎಲ್ಲ ನಿಮಗೆ ನೋಡಿನೇ ಹಾಕ್ಕೊಳ್ಳಿ. ಯಾಕಂದರೆ ಕೆಲವರು ತುಂಬ ಖಾರ ತಿನ್ನಲ್ಲ ಅಲ್ವಾ, ಅದಕ್ಕೋಸ್ಕರ. ಮತ್ತು ಇದಕ್ಕೆ ಬೇರೆ ಏನಂದರೆ ಸಾಂಬಾರು ಪುಡಿಯನ್ನು ಯೂಸ್ ಮಾಡೋದ್ರಿಂದ ನಾವು ಅದಕ್ಕೋಸ್ಕರ ಖಾರವನ್ನು ಮೊದಲಿಗೆ ನೋಡಿ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಸಾಂಬಾರು ಪುಡಿ ಹಾಕ್ಕೊಂಡ್ಮೇಲೆ ಖಾರ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಈಗ ನೋಡಿ ನಾನು ಇದರಲ್ಲಿ 1 ಸ್ಪೂನಷ್ಟು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿಯನ್ನು ಹಾಕ್ತಾಯಿದ್ದೀನಿ. ಅಂಗಡಿಯಲ್ಲಿ ಸಿಗೋದನ್ನು ಹಾಕ್ಬೋದು, ಏನೂ ತೊಂದರೆ ಇಲ್ಲ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಕೂಡ. ಇದು ಇಷ್ಟು ತೆಳು ಅನಿಸುತ್ತೆ. ನೆಕ್ಸ್ಟ್ ಅದು ಏನು ಹೇಳಿ ನಾವು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಈಗ ಕುದಿಲಿಕ್ಕೆ ಬಿಡೋಣ. ಆವಾಗ ಕರೆಕ್ಟಾಗಿ ಇದಕ್ಕೆ ಬರುತ್ತೆ ಅದು ಅದಕ್ಕೆ. ನೋಡಿ ಇದು ಆಲ್ಮೋಸ್ಟ್ ಈಗ ಇದಾಗಿದೆ, ಕುದೀತಾ ಇದೆ ನೋಡಿ ಚೆನ್ನಾಗಿ. ನೋಡಿ ಎಷ್ಟು ಗಟ್ಟಿಯಾಗಿದೆ ನೋಡಿ. ಈಗ ಚಪಾತಿಗೂ ಚೆನ್ನಾಗಾಗುತ್ತೆ, ಅನ್ನಕ್ಕೂ ತುಂಬ ಚೆನ್ನಾಗಾಗುತ್ತೆ ಇದು. ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರಾ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈಗ ಸ್ವಲ್ಪ ನಾನು ಇಲ್ಲಿ ಏನು ಹೇಳಿ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಳ್ತೀನಿ ಕೊನೆಯಲ್ಲಿ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ನೋಡಿ ಎಷ್ಟು ಗಟ್ಟಿಯಾಗಿದೆ ನೋಡಿ ಅಲ್ವಾ. ಆವಾಗ ಎಷ್ಟು ತೆಳುವಾಗಿತ್ತು. ಯಾಕಂದರೆ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆದಾಗ ಅದು ಥಿಕ್ನೆಸ್ ಬರುತ್ತೆ. ಈಗ ಎಲ್ಲವೂ ಪರ್ಫೆಕ್ಟ್ ಆಗಿದೆ. ಉಪ್ಪು, ಹುಳಿ, ಖಾರ ಎಲ್ಲವೂ ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿದೆ. ಇದು ಆಲ್ಮೋಸ್ಟ್ ಈಗ ಆಯಿತು. ಇದು ಗ್ಯಾಸ್ ಆಫ್ ಮಾಡ್ತೀನಿ. ನೋಡಿ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಲ್ವಾ. ಹೀರೆಕಾಯಿ ಸಾಂಬಾರು ಈಸಿಯಾಗಿ ಮಾಡ್ಬೋದು. ಕರೆಂಟ್ ಏನೋ ಇಲ್ಲ ಅಂದರೆ ಸಾರು ಬೇಕಾಗಿರುತ್ತೆ, ಪಲ್ಯ ಎರಡೆರಡು ಮಾಡೋಕ್ಕೆ ಕಷ್ಟ ಆದವರು ಈ ಥರವಾಗಿ ಮಾಡ್ಕೊಳ್ಳಿ ಈಸಿಯಾಗಿ. ಯಾವುದೇ ಕೆಲಸನೂ ಇರಲ್ಲ ಜಾಸ್ತಿ. ನೋಡಿದ್ರಲ್ಲ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.